ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವೈಬ್ಸ್ ಆ್ಯಂಡ್ ಬ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಬ್ಲಾಗಲ್ಲಿ ನಾನು ಹನುಮಾನ್ ಚಾಲೀಸ ಸಂಕಲ್ಪ 7 ಡೇಸ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೀವು ಈ ಸಂಕಲ್ಪನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು ಅಥವಾ ಬ್ರಹ್ಮ ಮುಹೂರ್ತ ಅಂತ ಕೂಡ ಕರೀತಾರೆ. ಮಾರ್ನಿಂಗ್ 5 o'clock 7 ಒಳಗಡೆ ನೀವು ಈ ಪೂಜೆನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಆರ್ ನಿಮಗೆ ಆಗಲ್ಲ, ನಾನು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಈ ಪೂಜೆನ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಈವ್ನಿಂಗ್ ಕೂಡ ನೀವು ಮಾಡ್ಬೋದು. ಆಫ್ಟರ್ 6:30 7:30 ಒಳಗೆ ನೀವು ಈ ಸಂಕಲ್ಪನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಇದು ನೀವು ಯಾವಾಗ ಮಾಡಬೇಕು ಅಂದರೆ ಟೈಮಿಂಗ್ಸ್ನ ನಾನು ಹೇಳ್ತಾ ಇರೋದು. ಸೆಕೆಂಡ್ ಬಂದು ಯಾವ ಡೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಟ್ಯೂಸ್ಡೇ, ಸ್ಯಾಟರ್ಡೇ ಆರ್ ಹುಣ್ಣಿಮೆ ದಿನ ನೀವು ಸ್ಟಾರ್ಟ್ ಮಾಡ್ಬೋದು. ಈ 3 ದಿನಗಳಲ್ಲಿ ನೀವು ಯಾವಾಗ ಬೇಕಾದರೂ ಸಂಕಲ್ಪನ ಸ್ಟಾರ್ಟ್ ಮಾಡ್ಕೋಬೋದು. ಥರ್ಡ್ ಬಂದು ವೆಜ್ಜನ್ನೇ ನೀವು ತಿನ್ನಬೇಕು ಆ 7 ಡೇಸ್, ನಾನ್ ವೆಜ್ನ ತಿನ್ನಬಾರ್ದು. ಬಟ್ ಮನೇಲಿ ಈಗ ಹಸ್ಬೆಂಡ್ಗೆ ಅಥವಾ ಮಕ್ಕಳಿಗೆ ಮಾಡಿಕೊಡ್ಬೇಕು ಅಂದರೆ ಮಾಡಿಕೊಡಿ, ತಪ್ಪೇನಿಲ್ಲ. ಬಟ್ ನೀವು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಆ್ಯಂಡ್ ದ ಫೋರ್ತ್ ಪಾಯಿಂಟ್ ಈಸ್ ನೀವು ಪೀರಿಯಡ್ಸ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮಂತ್ಲಿ ಸೈಕಲ್ನ ಚೆಕ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮಗೆ ಡೇಟ್ಸ್ ಇತ್ತು ಆ ಟೈಮಲ್ಲಿ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನೀವು ಡೇ 1 ಡೇ 2 ಆಫ್ ಹನುಮಾನ್ ಚಾಲೀಸ ಸಂಕಲ್ಪ ಮಾಡಿರ್ತೀರ, ಬಟ್ ಡೇ 3 ನಿಮಗೆ ಪೀರಿಯಡ್ಸ್ ಆಗಿರುತ್ತೆ. ಸೊ ಯು ಹ್ಯಾವ್ ಟು ರೀಸ್ಟಾರ್ಟ್ ದ ಸಂಕಲ್ಪ. ಈಗ ಹೆಂಗಾಗುತ್ತೆ ಅಂದರೆ ಕೆಲವರು ಡೇ 3 ನಂದು ಆಗಿಬಿಟ್ಟಿದೆ ಪೀರಿಯಡ್ಸ್ ಆಗೋದು, ನಾನು ಡೇ 4 ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಬೋದಾ ಅಂತ ಕೇಳ್ತೀರಾ. ಸಾರಿ, ಬಿಕಾಸ್ ಏನಕ್ಕೆ ಅಂತಂದರೆ ಒಂದು ಸಂಕಲ್ಪ ಅಂದಾಗ ನೀವು ಡಿಸಿಪ್ಲಿನ್ಡಾಗಿ ಮಾಡಬೇಕಾಗತ್ತೆ. ನಮಗೆ ಕಂಟಿನ್ಯೂಟಿ ಇರಬೇಕು, ಒಂದು ಪ್ರಾಪರ್ ಫ್ಲೋ ಅಲ್ಲಿ ನಾವಿರಬೇಕು. ದೇವರಿಗೆ ಪ್ರತಿದಿನ ನಾವು ಪೂಜೆ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತೀವಿ ಅದೇ ರೀತಿಯಾಗಿ ಸಂಕಲ್ಪನ ಇನ್ನೂ ಎಕ್ಸ್ಟ್ರಾ ಶ್ರದ್ಧೆ ಭಕ್ತಿಗಳಿಂದ ನಾವು ಮಾಡಬೇಕಾಗತ್ತೆ. ಆ್ಯಂಡ್ ಆ ಡಿಸಿಪ್ಲಿನ್ ಇದ್ದಾಗಲೇ ನಿಮಗೆ ನಿಮ್ಮ ಲೈಫಲ್ಲಿ ಕೆಲವೊಂದು ರಿಸಲ್ಟ್ಸ್ ಕಾಣಿಸುತ್ತೆ, ಬೇಗನೆ ಕಾಣಿಸುತ್ತೆ, ಚೇಂಜಸ್ ಕಾಣಿಸುತ್ತೆ. ಬಟ್ ನೀವು ನೋಟಿಸ್ ಮಾಡಬೇಕು ಅಷ್ಟೇ. ವಿತಿನ್ 7 ಡೇಸೇ ಎಷ್ಟು ವಿಸಿಬಲ್ ರಿಸಲ್ಟ್ಸ್ ಕಾಣಿಸುತ್ತೆ. ಬಟ್ ದ ಎನರ್ಜಿ ಚೇಂಜಸ್, ನೀವು ಯೋಚನೆ ಮಾಡೋ ಒಂದು ರೀತಿಯೇ ಬದಲಾಗಿರುತ್ತೆ. ಹಾಗೆ ದ ಸರೌಂಡಿಂಗ್ಸ್, ದ ಸರ್ಕಮ್ಸ್ಟೆನ್ಸಸ್, ನೀವು ಏನೇನು ಇರುತ್ತೆ ಗೋತ್ರು ಮಾಡ್ತಾ ಇರ್ತೀರ ಲೈಫಲ್ಲಿ ಎಲ್ಲನೂ ಬದಲಾಗ್ತಾ ಇರುತ್ತೆ. ಬಟ್ ಯು ಹ್ಯಾವ್ ಟು ನೋಟಿಸ್. ಆ್ಯಂಡ್ ಮೋರೋವರ್, ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗಲೇ ಸುತ್ತಮುತ್ತಲಿನ ಒಂದು ಸರೌಂಡಿಂಗ್ಸ್ ಕೂಡ ನಿಮಗೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಡೋಂಟ್ ಓವರ್ ಥಿಂಕ್ ಪ್ಲೀಸ್. ನೆಕ್ಸ್ಟ್ ಬಂದು ಬ್ರಹ್ಮಚರ್ಯನ ಫಾಲೋ ಮಾಡಬೇಕು. ಮದುವೆ ಆಗಿರೋ ಹೆಣ್ಮಕ್ಳಾದರೆ ಇದು ಅವ್ರಿಗೆ ಅರ್ಥ ಆಗುತ್ತೆ. ಯು ಹ್ಯಾವ್ ಟು ಫಾಲೋ ದ ಬ್ರಹ್ಮಚರ್ಯ. ನೆಕ್ಸ್ಟು ಎಷ್ಟು ಟೈಮ್ ಓದಬೇಕು ಹನುಮಾನ್ ಚಾಲೀಸ ಸಂಕಲ್ಪ ಅಂದರೆ ಪ್ರತಿದಿನ 7 ಸಾರಿ ಓದಬೇಕು, 7 times ಈಚ್ ಡೇ. ಸೊ ಕೀಪ್ ಇನ್ ಮೈಂಡ್ ದಟ್ ಎವ್ರಿ ಡೇ ನೀವು 7 times ಹನುಮಾನ್ ಚಾಲೀಸ ಸಂಕಲ್ಪನ ಓದ್ತೀರಾ. ಅದು ನೀವು ಫಿಕ್ಸ್ ಮಾಡ್ಕೊಂಡಿರೋ ಟೈಮಲ್ಲಿ. ಆ್ಯಂಡ್ ಎವ್ರಿ ಡೇ ತಲೆ ಸ್ನಾನ ಮಾಡಬೇಕಾ ಅಂತ ಕೇಳಿದ್ದೀರಾ, ದಯವಿಟ್ಟು ಬೇಡ. ನೀವು ಫಸ್ಟ್ ಡೇ ಸ್ಟಾರ್ಟ್ ಮಾಡುವಾಗ ಮಾಡಿ, ಅದಾಗಿದ್ದಾದಮೇಲೆ ಕಂಟಿನ್ಯೂಸ್ ಆಗಿ ನೀವು ಹೇಗೆ ರೆಗ್ಯುಲರಾಗಿ ವಾಶ್ ಮಾಡ್ತೀರಾ, 2 to 3 days ಒನ್ಸ್ ಹೇರ್ ವಾಶ್ ಮಾಡ್ತೀರಾ, ಅದೇ ಥರ ಮಾಡಿ. ಹಾಗೆ ಹನುಮಾನ್ಜಿ ವಿಗ್ರಹ ಇದ್ದರೂ ಓಕೆ, ಫೋಟೋ ಇದ್ದರೂ ಓಕೆ, ಏನಿದೆಯೋ ಅದಕ್ಕೆ ಪೂಜೆ ಮಾಡಿ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಫೋಟೋ ಕೂಡ ಇಲ್ಲ, ವಿಗ್ರಹ ಕೂಡ ಇಲ್ಲ ಅಂದರೆ ಹನುಮಾನ್ ಚಾಲೀಸ ಸಂಕಲ್ಪದ ಒಂದು ಚಿಕ್ಕ ಪಾಕೆಟ್ ಬುಕ್ ಬರುತ್ತೆ. ಸೊ ನೀವು ಅದನ್ನು ಕೂಡ ಇಟ್ಬಿಟ್ಟು ಪೂಜೆನ ಮಾಡ್ಬೋದು. ಹಾಗೆ ಹನುಮಾನ್ಜಿಗೆ ನೀವು ಫ್ರೂಟ್ಸ್ನ ಆಫರ್ ಮಾಡ್ಬೋದು, ಅಥವಾ ನೀವೇ ಮನೆಯಲ್ಲಿ ಒಂದಷ್ಟು ಲಡ್ಡುಗಳನ್ನ ಮಾಡ್ಬೋದು. ಶೇಂಗಾ ಲಡ್ಡು, ಎಳ್ಳಿನ ಲಡ್ಡು, ಹಾಗೆ ಬೇಸನ್ ಲಡ್ಡು ಅಥವಾ ಪೂರಿ ಲಡ್ಡು, ಈ ಥರ ಸಿಕ್ಕಾಪಟ್ಟೆ ನಾವು ಮನೇಲಿ ಹೇಗೆ ಮಾಡ್ತೀವಿ ಅದನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಇಡ್ಬೋದು. ಇಫ್ ಇನ್ ಕೇಸ್ ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂತಂದರೆ ಫ್ರೂಟ್ಸ್ನ ಇಟ್ಬಿಟ್ಟು ಅದನ್ನೇ ನೈವೇದ್ಯಕ್ಕೆ ಕೊಟ್ಬಿಟ್ಟು ನೀವು ಪೂಜೆನ ಸ್ಟಾರ್ಟ್ ಮಾಡ್ಬೋದು. ಈ ಪೂಜೆನ ಮಾಡಬೇಕಾದ್ರೆ ನೀವು ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಮೈಂಡನ್ನು ಆದಷ್ಟು ಕಾಮಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಬಿಕಾಸ್ ಯಾಕಂದರೆ ನೀವು ಯಾವಾಗ ಓವರ್ ಸ್ಟ್ರೆಸ್ಟು, ಓವರ್ ರಿಯಾಕ್ಟ್ ಮಾಡೋದು ಅಥವಾ ಯಾವುದೋ ಒಂದು ನೆಗೆಟಿವ್ ವಿಚಾರನ ತಲೆಯಲ್ಲಿ ಸುಮಾರು ಸತಿ ರೀಕಾಲ್ ಮಾಡ್ಕೊಳ್ಳೋದ್ರಿಂದ ಇದು ನಿಮ್ಗೆ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗಲ್ಲ. ಇದೇ ಅಂತ ಅಲ್ಲ, ನೀವು ಯಾವುದೇ ಒಂದು ವ್ರತನ ಮಾಡಿದಾಗ ಆ ಪಾಸಿಟಿವ್ನೆಸ್ನ ನಿಮ್ಮ ಒಳಗೆ ಬರೋದಕ್ಕೆ ನೀವು ಜಾಗ ಮಾಡಿಕೊಡ್ಬೇಕು. ಅಂದರೆ
ಕೆಲವೊಂದು ಕೆಟ್ಟ ಆಲೋಚನೆಗಳನ್ನ, ಕೆಟ್ಟ ನಿರ್ಧಾರಗಳನ್ನ ನಮ್ಮ ಮೈಂಡಿಂದ ತೆಗೆದು ನಾವು ಪಕ್ಕಕ್ಕೆ ಎಸೆದಾಗ್ಲೇ ನಮ್ಮ ಮೈಂಡಲ್ಲಾಗಿರ್ಬೋದು, ನಮ್ಮ ಒಂದು ಲೈಫಲ್ಲಾಗಿರ್ಬೋದು ಪಾಸಿಟಿವ್ನ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ. ಹಾಗೆ ಪಾಸಿಟಿವ್ ನಮ್ಮ ಲೈಫಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ದಟ್ ಈಸ್ ಹೌ ದ ಥಿಯರಿ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ಸ್. ಸೊ ಮೈಂಡನ್ನ ಆದಷ್ಟು ನೀವು ಕಾಮಾಗಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೋ ಸ್ಟ್ರೆಸ್, ನೋ ಟೆನ್ಷನ್ ಪ್ಲೀಸ್. ನಾನು 11 ಡೇಸ್ ಹನುಮಾನ್ ಚಾಲೀಸ ಸಂಕಲ್ಪ ಮಾಡಿದಾಗ ನನಗೆ ಒಬ್ಬರು ಹೇಳಿದರು ಇನ್ಸ್ಟಾಗ್ರಾಮಲ್ಲಿ, ನೀವು ಪೂಜೆ ಮಾಡ್ತೀರಲ್ವ ಆ ಟೈಮಲ್ಲಿ ವಾಟರ್ನ ಇಟ್ಬಿಟ್ಟು ಮಾಡಿ ಅಂತ. ಸೊ ಸರಿ ಏನೋ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಒಂದಷ್ಟು ಕಡೆ ವಿಚಾರಿಸಿ ಹಾಗೆ ಅದನ್ನು ಚೆಕ್ ಮಾಡಿ ಡೀಟೇಲ್ಸ್ನ ತಿಳ್ಕೊಂಡಾಗ ನನಗೆ ತಿಳಿದಿದ್ದನ್ನು ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಚಿಕ್ಕ ಲೋಟದಲ್ಲಿ ಅಥವಾ ಚಿಕ್ಕ ಚಂಬಲ್ಲಿ ನೀವು ವಾಟರ್ನ ಇಟ್ಕೊಳ್ಬೇಕಾಗತ್ತೆ. ಜೈ ಹನುಮಾನ್ ಜ್ಞಾನ ಗುಣಸಾಗರ, ಜೈ ಕಪೀಶ ತಿಹಲೋಕ ಉಜಾಗರ, ಈ ಥರ ನಾವು ಏನು ಹೇಳೋದಕ್ಕೆ ಶುರು ಮಾಡ್ತೀವಿ ಹನುಮಾನ್ ಚಾಲೀಸನ, ಈ ಒಂದು ಎನರ್ಜಿ ಹನುಮಾನ್ ಚಾಲೀಸದ ಎನರ್ಜಿ ಆ ವಾಟರಲ್ಲಿ ಸ್ಟೋರ್ ಆಗುತ್ತೆ ಅನ್ನೋದು ನಂಬಿಕೆ. ಸೊ ಹಾಗಾಗಿ ಆ ನೀರನ್ನು ಇಟ್ಟು ನೀವು 7 ಟೈಮ್ಸ್ ಹನುಮಾನ್ ಚಾಲೀಸನ ಓದಿದ್ದಾದಮೇಲೆ ಆ ನೀರನ್ನ ಕುಡಿದ್ರೆ ನಿಮ್ಮ ಬಾಡಿಗೂ ಕೂಡ ಅದರ ಎನರ್ಜಿ ರೀಚ್ ಆಗುತ್ತೆ ಅನ್ನೋದು ನಂಬಿಕೆ. ಸೊ ಹಾಗಾಗಿ ಇದನ್ನು ಫಾಲೋ ಮಾಡಿ ಅಂತ ಸುಮಾರು ಕಡೆ ಹೇಳಿದ್ದಾರೆ. ಹಾಗಾಗಿ ನಾನು ಕೂಡ 7 ಡೇಸಲ್ಲಿ ಇದನ್ನು ಫಾಲೋ ಮಾಡಿದ್ದೀನಿ. ಬಟ್ ವೆನ್ ಐ ಡಿಡ್ ಫಾರ್ 11 ಡೇಸ್ ನನಗೆ ಇದ್ರ ಬಗ್ಗೆ ಒಂದು ಚೂರು ಐಡಿಯಾ ಇರಲಿಲ್ಲ, ಹಾಗಾಗಿ ನಾನು ಅದನ್ನು ಫಾಲೋ ಮಾಡಿರಲಿಲ್ಲ. ಸೊ ಲಾಸ್ಟ್ ಡೇ 7 ಡೇಸ್ ಆದಮೇಲೆ ಇಫ್ ಇನ್ ಕೇಸ್ ನಿಮಗೆ ಟೈಮ್ ಇತ್ತು, ನೀವು ಆರಾಮಾಗಿದ್ದೀರಾ, ನಾನು ಇನ್ನೂ ಸ್ವಲ್ಪ ಓದ್ತೀನಿ ಅನ್ನೋದಾದರೆ ಬಜರಂಗ್ ಬಾನ್ ಅಂತ ಇದೆ. ಗೂಗಲಲ್ಲಿ ನೀವು ಎಲ್ಲೇ ಸರ್ಚ್ ಮಾಡಿದ್ರು ಬಜರಂಗ್ ಬಾನ್ ನಿಮಗೆ ಸಿಗುತ್ತೆ. ಬಜರಂಗ್ ಬಾನ್ನ ಓದಿ. ಇಟ್ ಈಸ್ ಸೂಪರ್ ಪವರ್ಫುಲ್. ನಿಮಗೆ ಇಮ್ಮಿಡಿಯೇಟಾಗಿ ರಿಸಲ್ಟ್ಸ್ ಕಾಣಿಸುತ್ತೆ. ಬಟ್ ಅದನ್ನು ನೀವು ಒಂದೇ ಟೈಮ್ ಓದಬೇಕು ಆಫ್ಟರ್ 7 ಡೇಸ್. ಸೊ ನಾನು ನಿಮ್ಮ ಎಲ್ಲ ಕ್ವೆಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್.